ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ಮ್ಯಾಟರ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ನಂತರನೇ ತುಂಬಾ ಹೆಣ್ಮಕ್ಳು ಹೇರ್ ಫಾಲ್ ಸಮಸ್ಯೆನ ಫೇಸ್ ಮಾಡ್ತಾನೆ ಇರ್ತೀರ. ಸೊ ಸಡನ್ನಾಗಿ ಇಮ್ಮಿಡಿಯೇಟಾಗಿ ವಿತಿನ್ 1 ವೀಕಲ್ಲಿ ನಾನು ಹೇಗೆ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡಿಕೊಂಡೆ, ಇದು ನನ್ನ ಹಾನೆಸ್ಟ್ ರಿವ್ಯೂ. ನಿಜವಾಗ್ಲೂ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ವರ್ಕ್ ಆಗ್ಬೋದು. ಹಾನೆಸ್ಟ್ ರಿವ್ಯೂ, ನಿಜವಾಗ್ಲೂ ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳಿ ನನಗೇನು ಕ್ರೆಡಿಟ್ ಸಿಗಬೇಕು ಅನ್ನೋದೇನಿಲ್ಲ. ನಿಜವಾಗ್ಲೂ ನನಗೆ ವರ್ಕ್ ಆಗಿದೆ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಂಟರ್ ಸೀಸನ್ ಆಗಿರೋದ್ರಿಂದನೋ ಅಥವಾ ಏನಕ್ಕೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗ್ತಾಯಿತ್ತು. ನನಗೆ ನಿಜವಾಗ್ಲೂ ಎಷ್ಟು ಅಳು ಬಂದಿತ್ತು ಅಂದರೆ, ನನಗೆ ಹೇರ್ ಕೋಮ್ ಮಾಡೋದಕ್ಕೆ ಬೇಜಾರಾಗ್ತಾಯಿತ್ತು. ಹಿಂಗೆ ಕೋಮ್ ಮಾಡಿದರೆ ಇಷ್ಟಿಷ್ಟು ಕೂದಲು, ಹೇರ್ ವಾಶ್ ಮಾಡ್ಬೇಕಾದ್ರೆ ಹಿಂಗೆ ಅಂದ್ಕೊಳಂಗಿಲ್ಲ ಇಷ್ಟಿಷ್ಟು ಕೂದಲು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗೋಯಿತು. ಯಾಕೋ ಗೊತ್ತಿಲ್ಲ. ನೀವು ಇವಾಗಲೂ ನೋಡ್ತಾ ಇರ್ಬೋದು ನನ್ನ ಹೇರು ಎಷ್ಟು ಚೆನ್ನಾಗಿತ್ತು. ನನ್ನ ಮುಂಚೆ ವ್ಲಾಗ್ಸಲ್ಲೆಲ್ಲ ನೀವು ನೋಡಿರ್ಬೋದು ನನ್ನ ಹೇರ್ ಎಷ್ಟು ಚೆನ್ನಾಗಿತ್ತು. ಇವಾಗ ಎಷ್ಟೊಂದು ಥಿನ್ನಾಗೋಗಿದೆ. ಬಿಕಾಸ್ ಆ ಹೇರ್ ಫಾಲ್ ಸಮಸ್ಯೆನ ನಾನು ಫೇಸ್ ಮಾಡಿದ್ದೀನಿ. ಸೊ ಇವತ್ತು ಕಡಿಮೆ ಆಗುತ್ತೆ, ನಾಳೆ ಕಡಿಮೆ ಆಗುತ್ತೆ, ವಿಂಟರ್ ಸೀಸನ್ ಆಗಿರೋದ್ರಿಂದ ಹೀಗಾಗಿರ್ಬೋದು ಅಂತ ಅಂದ್ಕೊಳ್ತಾನೆ ಇದೆ. ಆ್ಯಂಡ್ ನನಗೆ ಡ್ಯಾಂಡ್ರಫ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಫುಲ್ ಹಿಂಗೆ ಮುಟ್ಕೊಳ್ಳೋಂಗಿಲ್ಲ, ಹಂಗೆ ವೈಟ್ ಡ್ಯಾಂಡ್ರಫ್ ಸಿಕ್ಕಾಪಟ್ಟೆ ಹಾಕೋಗಿತ್ತು. ಹೇರ್ ಫಾಲ್ ಹೀಗೆ ಹೋದರೆ ನಮ್ಮ ಮಮ್ಮಿ ಅಂತೂ ತುಂಬಾ ಹೇರ್ ಲಾಸ್ ಆಗಿಬಿಟ್ಟಿದೆ ನಿಂದು ಅಂತ ಎಣ್ಣೆ ಹಚ್ಚುವಾಗಲೆಲ್ಲ ಹೇಳೋರು. ಅಯ್ಯೋ ನಂದು ಹೀಗೆ ಆಗಿಬಿಟ್ರೆ ನನ್ನ ಪೂರ್ತಿ ಕೂದಲು ಉದ್ರೋಗ್ಬಿಡುತ್ತಾ, ನನಗೇನಾಗಿರ್ಬೋದು, ನನಗೆ ಯಾಕೆ ಇಷ್ಟೊಂದು ಹೇರ್ ಫಾಲ್ ಆಗ್ತಿದೆ, ನಾನೇನಾದರೂ ಫುಲ್ ಹೇರ್ ಫಾಲ್ ಆಗಿ ಬಾಡಿ ಥರ ಆಗೋಗ್ಬಿಡ್ತೀನಾ, ಇಷ್ಟೊಂದು ಉದುರ್ತಾ ಇದೆಯಲ್ಲ ಅಂತ ಎಷ್ಟಾದರೆ ಅಷ್ಟು ಅಳು ಬರ್ತಾಯಿತ್ತು. ಯಾಕಪ್ಪ ಹಿಂಗಾಯಿತು, ದೇವರು ಯಾವ ಟೈಮಲ್ಲಿ ಏನು ಕಿತ್ಕೊತಾನೆ ಅನ್ನೋದೇ ಗೊತ್ತಾಗೋದಿಲ್ವಲ್ಲ. ಏನೇನೋ ಯೋಚನೆಗಳು. ಹೇರ್ ಫಾಲ್, ನನಗೆ ಕೂದಲು ಬಾಚುವಾಗಲೆಲ್ಲ ನನಗೆ ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗ್ತಾ ಇರಲಿಲ್ಲ. ನಿಜವಾಗ್ಲೂ ಕೂದಲು ಬಾಚಬೇಕಂದ್ರೆ ಅಳು ಬಂದಂಗೆ ಆಗೋದು, ಅಷ್ಟರ ಮಟ್ಟಿಗೆ ಹೇರ್ ಫಾಲ್ ಆಗ್ತಾಯಿತ್ತು. ಆವಾಗ ನಾನು ಡಿಸೈಡ್ ಆದೆ, ಇಲ್ಲ ನಾನು ಚೇಂಜ್ ಮಾಡ್ಕೊಳ್ಳೇಬೇಕು, ಇದಕ್ಕೊಂದು ಸೊಲ್ಯೂಷನ್ ನಾನು ಕಂಡುಹಿಡಿಲೇಬೇಕು ಅಂತ. ನಾನು ಎಣ್ಣೆ ಹಚ್ಚೋದು ತುಂಬಾ ಕಡಿಮೆ. ನಾನು ವಾರದಲ್ಲಿ 2 ಸಲ ಎಣ್ಣೆ ಹಚ್ಚಿದ್ರೂ ಒಂದು 3 to 4 hours ಬಿಟ್ಕೊತೀನಿ, ಇಲ್ಲ ಒಂದೊಂದು ಸಲ ಓವರ್ ನೈಟ್ ಬಿಟ್ಕೊಂಡು ಹೇರ್ ವಾಶ್ ಮಾಡಿಬಿಡ್ತೀನಿ ಅಷ್ಟೇ. ಅಪ್ಪ ಎಲ್ಲರೂ ಅಂತಿದ್ರು ಎಣ್ಣೆನೇ ಹಚ್ಕೊಳ್ಳಲ್ಲ ಅದಕ್ಕೆ ಅಂತ. ನಮ್ಮಮ್ಮ ಹೇಳ್ತು ಎಣ್ಣೆ ಹಚ್ಕೊಳಲ್ಲ ಹಂಗೆ ಅಂತ. ಆಯಿತು ಟ್ರೈ ಮಾಡೋಣ ಅಂತ. ಆವಾಗ ಫಸ್ಟ್ ಟೈಮ್ ನಾನು ಎಣ್ಣೆನ ವಾರದಲ್ಲಿ 3 ಸಲ ಹಚ್ಕೊಂಡು ಓವರ್ ನೈಟ್ ಬಿಟ್ಟು ಹೇರ್ ವಾಶ್ ಮಾಡೋದು, ಅಥವಾ ಮಧ್ಯಾಹ್ನ ಹಚ್ಕೊಂಡ್ರೆ ತಿರುಗಿ ದಿನ ಹೇರ್ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಿಂದನೂ ಕೂಡ ನೋ ಯೂಸ್, ನನಗೇನು ಯೂಸ್ ಆಗಲಿಲ್ಲ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗಲಿಲ್ಲ. ಸೊ ದೆನ್ ನಾನೇನು ಡಿಸೈಡ್ ಮಾಡಿದೆ ಅಂದರೆ, ನನ್ನ ಇನ್ನರ್ ಬಾಡಿಯಿಂದನೂ ಚೇಂಜ್ ಆಗಬೇಕು, ಔಟರ್ ಕೂಡ ಚೇಂಜ್ ಆಗಬೇಕು ಅಂತೇಳಿ ನಾನೇನು ಮಾಡಿದೆ, ಬೆಟ್ಟದ ನೆಲ್ಲಿಕಾಯಿಗಳನ್ನ ನಾನು ಸಿಟಿ ಕಡೆ ಹೋದಾಗ ತೊಗೊಂಬಂದು ಇಟ್ಕೊಂಡು ಅದ್ರದ್ದು ಜ್ಯೂಸ್ ಮಾಡಿಕೊಂಡು ನಾನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಿಂದನೂ ನನಗೆ ತುಂಬಾ ಹೆಲ್ಪ್ ಆಯಿತು. ನಿಜವಾಗ್ಲೂ ನೀವು ಆಮ್ಲ ಜ್ಯೂಸನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕುಡ್ದು ನೋಡಿ, ಸ್ಕಿನ್ನಿಗಾಗಿರ್ಬೋದು, ಹೇರಿಗಾಗಿರ್ಬೋದು, ಓವರಾಲ್ ನಿಮ್ಮ ಬಾಡಿ ಹೆಲ್ತ್ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ನಾನು ನಿಜವಾಗ್ಲೂ ಅದನ್ನ ಕುಡಿತಾ ಬಂದೆ. ಈಗ ಕೂಡ ನಾನು ಐಸ್ ಕ್ಯೂಬ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದು ಖಾಲಿ ಆಗೋವರೆಗೂ ನನ್ನ ಡಿಟಾಕ್ಸ್ ಡ್ರಿಂಕ್ ಅದೇ ಆಗಿರುತ್ತೆ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಅದೆಲ್ಲ ಜಾಸ್ತಿ ಸಿಗೋಲ್ಲ, ನಾವು ಸಿಟಿಗೆ ಹೋಗೋದೇ ಅಪರೂಪ, ಹೋದಾಗ ತೊಗೊಂಬಂದು ಇಟ್ಕೊಳ್ತೀನಿ ಅಷ್ಟೇ. ಅದು ಕೆಟ್ಟೋಗುತ್ತೆ ಅಂತ ನಾನು ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಚೇಂಜ್ ಮಾಡಿದೆ ಅಂದರೆ, ಲಾರಿಯಲ್ ಅವರ ಪ್ರೊಫೆಷ್ನಲ್ ಶಾಂಪೂನ ನಾನು ತರಿಸ್ಕೊಂಡೆ. ಇದನ್ನು ನನಗೆ ಫಸ್ಟ್ ಟೈಮ್ ನಾನು ಯಾವಾಗ ಹೇರ್ ಕಟ್ ಮಾಡ್ಸೋಕೆ ಹೋಗಿದ್ದೆ ಆವಾಗಲೇ ನನಗೆ ಆಲ್ಫಾದಲ್ಲಿ ಸಲೂನ್ ಅವರು ಸಜೆಸ್ಟ್ ಮಾಡಿದರು, ಮೇಡಮ್ ನಾರ್ಮಲ್ ಶಾಂಪೂಸ್ನ ಯೂಸ್ ಮಾಡಿಬಿಡಿ, ಅದರಲ್ಲಿ ಕೆಮಿಕಲ್ಸ್ ತುಂಬಾ ಇರುತ್ತೆ, ಈ ರೀತಿ ಪ್ರೊಫೆಷ್ನಲ್ ಶಾಂಪೂಸ್ನ ಯೂಸ್ ಮಾಡಬೇಕು ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಸ್ಕ್ಯಾಲ್ಪ್ ಅಡ್ವಾನ್ಸ್ ಇದು ನಾನು ತರಿಸ್ಕೊಂಡಿರೋದು. ಯಾಕಂದರೆ ತುಂಬಾ ಡ್ಯಾಂಡ್ರಫ್ ಆಗಿತ್ತಲ್ಲ, ಹಂಗಾಗಿ ಫಸ್ಟ್ ನನಗೆ ಡ್ಯಾಂಡ್ರಫ್ ರಿಮೂವ್ ಆದರೆ ಸಾಕು, ಹೇರ್ ಫಾಲ್ ಕಡಿಮೆ ಆಗುತ್ತೆ. ಆ್ಯಂಡ್ ಪಿಂಪಲ್ಸ್, ಡ್ಯಾಂಡ್ರಫ್ ಎಲ್ಲ ಮುಖದ ಮೇಲೆ ಬಿದ್ದು ಪಿಂಪಲ್ಸ್ ಎಲ್ಲ ಆಗೋಕ್ಕೆ ಶುರುವಾಗಿತ್ತು. ನನ್ನ ಸ್ಕ್ಯಾಲ್ಪ್ ನೀಟಾಗಿರಬೇಕು ಅಂತ ನಾನು ಸ್ಕ್ಯಾಲ್ಪ್ ಅಡ್ವಾನ್ಸ್ದು ತೊಗೊಂಡೆ. ಸೊ ಇದು ಸ್ಕ್ಯಾಲ್ಪ್ ಇಂಪ್ರೂವ್ ಮಾಡೋದಕ್ಕೆ ಹಾಗೆ ಡ್ಯಾಂಡ್ರಫ್ ಹೋಗ್ಸೋದಕ್ಕೆ
ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಶಾಂಪು. ರಿಸಲ್ಟ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಹಾನೆಸ್ಟಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಬಿಕಾಸ್ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ನೀವು ಪ್ರಮೋಷನ್ ಅಂತ ಅಂದ್ಕೊಳ್ತೀರಾ. ದಯವಿಟ್ಟು ಹಾಗೆ ಅನ್ಕೋಬೇಡಿ. ನಾನು ಪ್ರಮೋಷನ್ ಮಾಡೋಷ್ಟು ದೊಡ್ಡವಳು ಆಗಿಲ್ಲ. ಆ್ಯಂಡ್ ನನಗೆ ಮೇಲೆಲ್ಲ ಚೆಕ್ ಮಾಡಿ ಏನು ಪ್ರಮೋಷನ್ ಬರುತ್ತೆ ಅನ್ನೋ ಐಡಿಯಾನೂ ಇಲ್ಲ, ಕಲ್ತ್ಕೋಬೇಕು ಇನ್ನೂ. ಸೊ ಈ ಒಂದು ನನಗೆ ಶಾಂಪೂನ ಸಲೂನ್ ಅವರು ಸಜೆಸ್ಟ್ ಮಾಡಿದ್ರಿಂದ ನಾನು ತರಿಸ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ನೋಡ್ಬೋದು. ನನ್ನ ಒಂದು ಫಸ್ಟಿಗೆ ಹೇರ್ ವಾಟ್ ಈಸ್ ದಟ್, ನನ್ನ ಹೇರ್ ಕಟ್ ಆ್ಯಂಡ್ ಹೇರ್ ಸ್ಪಾ ಅಂತ ಒಂದು ವಿಡಿಯೋ ಹಾಕಿದ್ದೆ 1 ವರ್ಷದ ಹಿಂದೆ ಅನಿಸುತ್ತೆ. ಒಂದು ವರ್ಷದ ಹಿಂದೆ, ಕರೆಕ್ಟ್ 1 ವರ್ಷದ ಹಿಂದೆ ಹಾಕಿದ್ದೀನಿ ನೋಡಿ. ಅದರಲ್ಲೂ ಕೂಡ ನಾನು ಈ ಶಾಂಪೂನ ಅವರಲ್ಲಿ ಶಾಪಲ್ಲಿ ನನಗೇನು ತೋರಿಸಿದ್ರು ತೊಗೊಂಬಂದು ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೀನಿ. ಈ ಶಾಂಪೂ ಬಗ್ಗೆ ತುಂಬ ಜನ ಕೇಳಿದ್ದೀರಾ ಕೂಡ. ಆವಾಗಲೇ ನಾನು ತಿತ್ಕೊಂಡಿದ್ದಿದ್ರೆ ನಾನು ಹೇರ್ ಫಾಲ್ ಇಷ್ಟೊಂದು ಆಗ್ತಾ ಇದ್ದಿದ್ದಿಲ್ಲ, ಹೇರ್ ಕೂಡ ಲಾಸ್ ಆಗ್ತಿದ್ದಿಲ್ಲ. ಏನು ಗೊತ್ತಾ, ನನಗೆ ಅವಾಗ ಈ ಶಾಂಪೂಗೆಲ್ಲ ಇಷ್ಟೊಂದು 1000 ರೂಪಾಯಿ ಶಾಂಪೂ ಯಾವಳಾದರೂ ಯೂಸ್ ಮಾಡ್ತಾಳ ಹಂಗೆ ಹಿಂಗೆ ಅಂತ ಏನೇನೋ ಅನಿಸಿ ನಾನು ಯೂಸ್ ಮಾಡಿದ್ದಿಲ್ಲ. ಮುಂಚೆಯಿಂದನೂ ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಅನ್ನುವಂತಹ ಶಾಂಪೂನ ಯೂಸ್ ಮಾಡ್ತಾ ಇದ್ದೆ. ಸೊ ಆ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂನೇ ನಾನು ಕಂಟಿನ್ಯೂ ಮಾಡಿದೆ. ಇನ್ನು ಮಮ್ಮಾ ಅರ್ಥ ಅವ್ರದ್ದು ತರಿಸಿ ಟ್ರೈ ಮಾಡಿದೆ, ಟ್ರೆಸೆಮಿ ಅವ್ರದ್ದು ತರಿಸಿ ಟ್ರೈ ಮಾಡಿದೆ. ಅದೆಲ್ಲದರೂ ಕೂಡ ಪ್ರೊಫೆಷ್ನಲ್ ಅಲ್ಲ ಶಾಂಪೂ. ಅದು 500 ರೂಪೀಸ್ಗೆ ಇಷ್ಟು ದೊಡ್ಡ ದೊಡ್ಡ ಬಾಟಲ್ಸ್ಗಳು ಸಿಕ್ಬಿಡುತ್ತೆ. ಬಟ್ ಇದು ಆಫರ್ ಕೂಡ ಇರೋದಿಲ್ಲ ನಿಮಗೆ ಆನ್ಲೈನಲ್ಲಿ. ಇದ್ರೂ 5% ಇಷ್ಟಿಷ್ಟೇ ಇರುತ್ತೆ. 1000 ರೂಪೀಸ್ ಇಷ್ಟು ಚಿಕ್ಕ ಬಾಟಲ್ಗೆ. ಬಟ್ ವರ್ತಿದೆ ನಿಜವಾಗ್ಲೂ. ಇನ್ನು ನಿಮ್ಗೇನಾದರೂ ಇಷ್ಟು ಕಾಸ್ಟ್ಲಿ ಶಾಂಪೂ ತೊಗೊಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವೇನು ಮಾಡಿರಿ ಅಂದರೆ 1 ಬಾಟಲ್ನ ಇದನ್ನು ತರಿಸ್ಕೊಳ್ಳಿ. ನೀವು ಆಯಿಲ್ ಹಾಕಿರ್ಬೋದು, ಅಥವಾ ನಮ್ಮ ಹೇರೆಲ್ಲ ತುಂಬಾ ಗಲೀಜ್ ಅಂತ ನಮಗೆ ಆಯಿಲಿ ಸ್ಕ್ಯಾಲ್ಪ್ ಎಲ್ಲ ಫೀಲ್ ಆಗ್ತಾ ಇರೋದಲ್ಲ, ಆವಾಗ ನೀವು ನಾರ್ಮಲಾಗಿ ಯಾವುದಾದ್ರೂ ನೀವು ಡವ್ ಶಾಂಪು ಅದು ಇದು ಯೂಸ್ ಮಾಡ್ತಿರ್ತೀರಲ್ಲ, ಅದನ್ನು ಫಸ್ಟಿಗೆ ಹಾಕಿ ಆಯಿಲೆಲ್ಲ ತೆಗೆದುಬಿಡಿ. ಫಸ್ಟ್ ವಾಶಲ್ಲಿ ನೀವು ಅದರಿಂದ ವಾಶ್ ಮಾಡಿಕೊಂಡು ನೆಕ್ಸ್ಟ್ ವಾಶ್, ಆ್ಯಕ್ಚುಲಿ ಯಾವಾಗಲೂ ಕೂಡ ಶಾಂಪೂ ಮಾಡುವಾಗ ನಾವು ಫಸ್ಟ್ ವಾಶ್ ಏನು ಮಾಡ್ತೀವಿ ಆವಾಗ ಅದ್ರದ್ದು ಏನೇ ಒಂದು ಇಂಗ್ರೀಡಿಯೆಂಟ್ಸು ಏನೇ ಒಂದು ರಿಸಲ್ಟ್ ಇದ್ರೂ ಕೂಡ ನಮಗೆ ಸಿಗಲ್ಲ. ಜಸ್ಟ್ ಫಸ್ಟ್ ವಾಶಲ್ಲಿ ನಮಗೆ ಅದು ನಮ್ಮ ಸ್ಕ್ಯಾಲ್ಪ್ನ ಹಾಗೆ ಕೂದಲಲ್ಲಿರ್ತಕ್ಕಂಥ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ 2 ಟೈಮ್ ಯಾವಾಗಲೂ ಶಾಂಪೂ ಮಾಡಬೇಕು ಹೆಣ್ಮಕ್ಳು, ನಾನು ಹೇಳ್ತಾ ಇದ್ದೀನಿ. ನಾನಂತೂ ಯಾವಾಗಲೂ ಚಿಕ್ಕ ವಯಸ್ಸಿಂದ 2 ಟೈಮೇ ಶಾಂಪೂ ಮಾಡ್ತಾ ಬಂದಿರೋದು. ನೀವು ಹೇಗೆ ಅಂತ ನನಗೆ ಗೊತ್ತಿಲ್ಲ, ಹೇಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಆ್ಯಂಡ್ 2 ಟೈಮ್ಸ್ ಸೆಕೆಂಡ್ ಟೈಮ್ ನೀವೇನು ಯೂಸ್ ಮಾಡ್ತೀರಾ ಇದನ್ನು ಜಸ್ಟ್ 1 ಕ್ಯಾಪ್ ಸೈಜ್ ಇದ್ರ ಮೇಲೆ ಕೊಟ್ಟಿದ್ದಾರೆ, 1 ಕ್ಯಾಪ್ ಸೈಜ್ ಅಷ್ಟೇ ನೀವು ಯೂಸ್ ಮಾಡಬೇಕು ಅಂತ. ಅಷ್ಟೇ ಸಾಕು, ಚೆನ್ನಾಗಿ ನೊರೆ ಬರುತ್ತೆ. ಆ್ಯಂಡ್ ತುಂಬಾ ನನಗೆ ಕೆಮಿಕಲ್ ಫ್ರೀ ಅಂತಲೇ ಅನಿಸುತ್ತೆ ಈ ಶಾಂಪು ಯೂಸ್ ಮಾಡಿದಾಗಲಿಂದ. ಸೆಕೆಂಡ್ ಟೈಮ್ ನೀವು ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಕ್ಲೀನಾಗಿ ಹೇರ್ ವಾಶ್ ಮಾಡ್ಕೊಂಡು 10 ಸೆಕೆಂಡ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡಿ. ಒಂದೇ ವಾಶಲ್ಲಿ ನಂದು ಡ್ಯಾಂಡ್ರಫ್ ಎಲ್ಲ 90% ಕಿತ್ಕೊಂಡು ಹೋಗಿತ್ತು. ಅಷ್ಟು ಬೆಟರ್ ರಿಸಲ್ಟ್ ಇದೆ. ಆ್ಯಕ್ಚುಲಿ ಸ್ಪಾ ಮಾಡಿಸೋದಕ್ಕೆ ಹೇರ್ ಕಟ್ ಮಾಡಿಸಿದಾಗ ಅಲ್ಲಿ ಹೋದಾಗ ಅವರು ಇದೇ ಶಾಂಪೂನೇ ಯೂಸ್ ಮಾಡ್ತಾಯಿದ್ರು. ಫಸ್ಟ್ ನಮ್ಮ ಹೇರ್ ವಾಶ್ ಮಾಡಿ ಹೇರ್ ಕಟ್ ಮಾಡ್ತಾರಲ್ಲ, ಯಾವಾಗಲೂ ಹೋದಾಗಲೂ ಅಷ್ಟೇ ಜಸ್ಟ್ ಒಂದೇ ವಾಶಿಗೆ ನಂದು ಎಷ್ಟು ಕ್ಲಿಯರ್ ಅನಿಸ್ತಾ ಇದೆಯಲ್ಲ ಸ್ಕ್ಯಾಲ್ಪು, ಎಷ್ಟು ಫ್ರೆಶ್ ಅನಿಸ್ತಾ ಇದೆಯಲ್ಲ ಅಂತ ನಾನು ಯಾವಾಗಲೂ ಅಂದ್ಕೊತಿದ್ದೆ ಯಾವ ಶಾಂಪು ಅಂತ. ಸೊ ಎಸ್, ಅದಕ್ಕೋಸ್ಕರನೇ ನಾನು ನಿಮ್ಗೆ ಯಾಕೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ನಂತರ ಎಷ್ಟೋ ಜನ ಹೆಣ್ಮಕ್ಳು ಹೇರ್ ಫಾಲ್ ಸಮಸ್ಯೆನ ಈಗಲೂ ಅನುಭವಿಸ್ತಾ ಇದ್ದೀರಾ ಅಂತ ಅನಿಸುತ್ತೆ. ಹಾಗಾಗಿ ನಾನು ತುಂಬಾ ಬೇಗನೆ ಇದರಿಂದ ಆಚೆ ಬಂದೆ. ಆ್ಯಂಡ್ ಈ ಶಾಂಪೂಯಿಂದ ಸ್ಪ್ಲಿಟ್ ಎಂಡ್ಸ್ ಆಗೋದು, ಹೇರ್ ತುಂಬ ಡ್ರೈ ಫ್ರಿಝಿನೆಸ್ ಆಗೋದು ಇದೆಲ್ಲದೂ ಕೂಡ ರಿಮೂವ್ ಆಗಿದೆ. ತುಂಬಾ ಒಳ್ಳೆ ಶಾಂಪು, ಖಂಡಿತ ನೀವು ಟ್ರೈ ಮಾಡಿ. ಬೇಕಿದ್ದರೆ ಟ್ರೈ ಮಾಡಿ ನನಗೆ ಮತ್ತೆ ಅಗೇನ್ ಬಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇಕಿದ್ದರೆ 99% ನಿಜವಾಗ್ಲೂ ಎಲ್ಲರದೂ ಕೂಡ ಪಾಸಿಟಿವ್ ಕಾಮೆಂಟ್ಸೇ ಇರುತ್ತೆ ಪಕ್ಕ. ಆ್ಯಂಡ್ ಇನ್ನೊಂದೇನಂತ ಅಂದರೆ ಸುಮಾರು ದಿನದಿಂದ ನಾನು ಇದನ್ನು ಆಲ್ರೆಡಿ ಹೇಳಿದ್ದೀನಿ, ವುಡನ್ ಕೋಂಬ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಬಂದುಬಿಟ್ಟು ಬೇವಿಂದು ನೀಮ್ ವುಡನ್ ಕೋಂಬ್. ನಾನು ಶಾಪ್ಸಿಯಲ್ಲಿ ತೊಗೊಂಡಿದ್ದೆ, ಸೆಟ್ ಆಫ್ 5 ಏನೋ ಬಂದಿತ್ತು, ಜಸ್ಟ್ 150 ರೂಪೀಸ್ಗೆ. ಸೊ ವುಡನ್ ಕೋಂಬ್ನ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಪ್ಲಾಸ್ಟಿಕ್ ಕೋಂಬ್ಸ್ನ ನೀವು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ, ವುಡನ್ ಕೋಂಬ್ಸ್ನ ಯೂಸ್ ಮಾಡಿ. ಸೊ ಆ್ಯಂಡ್ ಒಂದು ಒಳ್ಳೆ ಸೀರಮ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಾ ಇರೋದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಪ್ರೊಫೆಷ್ನಲ್ ಸೀರಮ್, ಯೆಲ್ಲೋ ಕಲರ್ ಬಾಟಲ್ ಬರುತ್ತಲ್ಲ ಅದೇ ಸೀರಮ್ ನಾನು ಯೂಸ್ ಮಾಡೋದು. ಸೊ ಇದಿಷ್ಟು ಆಗಿತ್ತು ನನ್ನ ಹೇರ್ ಕೇರ್ ರೋಟೀನ್. ಹಾಗೆ ಕೆಲವೊಂದು ಸಲ ನಾನು ಹೇರ್ ಮಾಸ್ಕ್ಗಳನ್ನ ಮನೆಯಲ್ಲೇ ಹೋಮ್ ಮೇಡ್ ಪ್ರಿಪೇರ್ ಮಾಡಿ ಹಾಕ್ಕೊಳ್ತಾ ಇರ್ತೀನಿ. ಅದನ್ನು ನಾನು ವೀಡಿಯೋಸ್ನಲ್ಲಿ ಶೇರ್ ಮಾಡ್ತಾನೆ ಇರ್ತೀವಿ. ಯಾರೆಲ್ಲ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ನೀವು ಇದ್ದೀರಾ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಸೊ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡೋಣ. ಸೊ ಹೇರ್ ಫಾಲ್ ಬಗ್ಗೆ ಇಷ್ಟೊಂದು ಏನಕ್ಕೆ ಮಾತಾಡಿದೆ ಅಂತ ಅಂದರೆ ತುಂಬ ಜನ ಹೆಣ್ಮಕ್ಳು ನಂತರ ಇದು ಮನಸ್ಸಿಂದ ಬಂದಿರತಕ್ಕಂಥ ಮತ್ತು ಯಾಕಂದರೆ ಅಷ್ಟೊಂದು ಹೇರ್ ಫಾಲ್ ಸಮಸ್ಯೆನ ಅನುಭವಿಸ್ಬಿಟ್ಟಿದ್ದೀನಲ್ಲ ಹಾಗಾಗಿ. ಸೊ ಇನ್ನು ಇವಾಗ ಬರೋದಾದರೆ ನನ್ನ ಹಸ್ಬೆಂಡ್ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಕೊಟ್ಟರು. ಇವತ್ತು ಬಂದುಬಿಟ್ಟು ವ್ಯಾಲೆಂಟೈನ್ಸ್ ಡೇ. ಸೊ ಹಾಗಾಗಿ ವ್ಯಾಲೆಂಟೈನ್ಸ್ ಡೇಗೆ ನನ್ನ ಹಸ್ಬೆಂಡ್ ನನಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅಂದರೆ
ಈ ಒಂದು ಚೈನ್, ಕಾಲ್ ಚೈನು. ನನಗೆ ತುಂಬ ದಪ್ಪ ದಪ್ಪ ಚೈನೆಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ. ಮದುವೆ ಚೈನು ಮತ್ತು ಇನ್ನೂ 2 ಸಿಂಪಲ್ ಚೈನ್ಸ್ ಇತ್ತು, ಅದನ್ನು ನಾನು ಹಾಕ್ಕೊಂಡೇ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ನಮ್ಮಮ್ಮ ಚೈನಾ ಹಾಕ್ಕೋಬೇಕು ಹೆಂಗಿದೆಯಲ್ಲ ಹಂಗಿದೆಯಲ್ಲ ಅಂತ ಬೈತಾನೇ ಇದ್ದರು. ಸೊ ನನ್ನ ಹಸ್ಬೆಂಡ್ ವ್ಯಾಲೆಂಟೈನ್ಸ್ ಡೇಗೆ ಇದು ಗಿಫ್ಟು ಅಂತೇಳಿ ಕೊಡಿಸಿಲ್ಲ. ನಾನು ಗೋಲ್ಡ್ ಜ್ಯುವೆಲ್ರಿ ಶಾಪಿಂಗಿಗೆ ಹೋದಾಗ ನಮ್ಮಮ್ಮ ಚೈನಾ ತೊಗೊಂಡು ಬಾ ಅಂತ ಹೇಳಿದರು. ನಾನೇ ಕೊಡಿಸ್ತೀನಿ ಬಿಡು ಅಂತ ನನ್ನ ಹಸ್ಬೆಂಡ್ ಕೊಡಿಸಿದ್ರು. ನೆನ್ನೆ ಏನೋ ಅಂತಿದ್ರು, ಯಾವಾಗಲೂ ವ್ಯಾಲೆಂಟೈನ್ಸ್ ಡೇಗೆ ನಾನು ನಿನಗೆ ಏನಾದರೂ ಕೊಡಿಸ್ತಿದ್ನಲ್ಲ, ಮೊನ್ನೆ ದಾವಣಗೆರೆಗೆ ಹೋದಾಗ ಹೇಳೋದಲ್ವಾ ಏನಾದರೂ ಕೊಡಿಸ್ತಿದ್ದೆ, ಡ್ರೆಸ್ಸು ಏನಾದರೂ. ಅಯ್ಯೋ ಕೊಡಿಸಿದ್ದೀರಲ್ಲ ನಿಮಗೆ ಗೊತ್ತಿಲ್ಲದೇ ನೀವು ನನಗೆ ಕೊಡಿಸಿದ್ದೀರಲ್ಲ, ಇದೇ ಸಾಕು ಬಿಡಿ ಅಂತ ಹೇಳಿದೆ. ಸೊ ಎಸ್, ಈ ಚೈನಾನ ಅವ್ರು ನನಗೆ ಕೊಡಿಸಿದ್ದು. ಇದ್ರ ಪ್ರೈಸ್ ಬಂದುಬಿಟ್ಟು 2400 ಆಗಿತ್ತು, 2400 ರುಪೀಸು. ಆ್ಯಂಡ್ ಇದಕ್ಕೆ 0% ಮೇಕಿಂಗ್ ಚಾರ್ಜಸ್ ಇತ್ತು ಜಾಯಲುಕಾಸಲ್ಲಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬಾ ಸಿಂಪಲ್ ಆಗಿದೆ ಅಷ್ಟೇ. ಈ ರೀತಿ ಗುಂಡು ಬಂದಿದೆ ಅಷ್ಟೇ, ಇದು ಏನಿಲ್ಲ. ಸೊ ಇದನ್ನು ಇವತ್ತೇ ಹಾಕ್ಕೋಬೇಕು ಅಂತ ಎತ್ತಿಟ್ಟಿದ್ದೆ, 1 ವಾರ ಆಯಿತು ಅಲ್ಲೇ ತೊಗೊಂಬಂದು. ಸೊ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಕೊಟ್ಟಿರ್ತಕ್ಕಂತಹ ಗಿಫ್ಟ್. ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ತೊಗೊಂಬಂದಿರೋದು ಜಾಯಲುಕಾಸ್ ಶಾಪಲ್ಲಿ. ಸೊ ಇವಾಗ ಇದನ್ನು ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ಆ್ಯಕ್ಚುಲಿ 2 ವೀಕ್ಸ್ ಆಯಿತು ನಮ್ಮನೇಲಿ ನಾನ್ ವೆಜ್ ತಿಂದ, ಪೂಜೆ ಇತ್ತು ಅಂತ ನಾವು ಸ್ಟಾಪ್ ಮಾಡಿದ್ವಿ. ಸೊ ಇವತ್ತು ಎಗ್ ತಿನ್ನೋಂಗಾಗಿದೆ, ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಡಿಫ್ರೆಂಟಾಗಿ ಸ್ವಲ್ಪ ಚೆನ್ನಾಗಿ. ಸೊ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ವ್ಲಾಗ್ನ ದಯವಿಟ್ಟು ಸ್ಕಿಪ್ ಮಾಡಿದೆ, ಕಂಟಿನ್ಯೂಸ್ ಆಗಿ ನೋಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಇನ್ನು ಫ್ರೆಂಡ್ಸ್, ಮೊಟ್ಟೆ ಬಿರಿಯಾನಿಗೆ ನಾನಿಲ್ಲಿ ಗರಂ ಮಸಾಲಾಗೋಸ್ಕರ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು ಮತ್ತು ಕಾಳು ಮೆಣಸು ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು ಶೂಟ್ ಮಾಡ್ಕೊಳ್ಳೋದನ್ನೇ ಮರ್ತುಬಿಟ್ಟಿದ್ದೀನಿ. ಆಮೇಲೆ ಸಡನ್ನಾಗಿ ನೆನಪಾಯಿತು, ಓಕೆ ಅಂತ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಿಕ್ಸಿ ಜಾರ್ಗೆ ಸ್ಪೈಸಸ್ ಎಲ್ಲ ಹಾಕಿಬಿಟ್ಟಿದ್ದೆ. ಇನ್ನು ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ಳೋಣ ಅಂಥೇಳಿ ಬೆಳ್ಳುಳ್ಳಿನ ಸಿಪ್ಪೆಲ್ಲ ಸುಲ್ಕೊತಾ ಇದ್ದೀನಿ. ಸೊ ಈ ಒಂದು ನಾಟಿ ಬೆಳ್ಳುಳ್ಳಿ ಇರುತ್ತಲ್ಲ, ಅದನ್ನು ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನಗೆ ದೊಡ್ಡ ಬೆಳ್ಳುಳ್ಳಿ ಏನಿರುತ್ತೆ ಅದಷ್ಟು ಇಷ್ಟ ಆಗೋಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಡಿ. ಈಗ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಕಟ್ ಮಾಡುವಾಗಲೇ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ರೈತಾಗೂ ಕೂಡ ಹಾಕ್ಕೊಂಬಿಡ್ತೀನಿ. ಇನ್ನು ಅದ್ರ ಜೊತೆ ನೆಕ್ಸ್ಟು ನಾನು ಕ್ಯಾರೆಟು, ಸೌತೆಕಾಯಿ ಲಾಸ್ಟಿಗೆ ಹಾಕ್ಕೊಳ್ತೀನಿ. ಸೊ ಬನ್ನಿ ರೆಸಿಪಿನ ನೋಡೋಣ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಬೇಕು. ಚೆನ್ನಾಗಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ. ನಾನು ಜೀರಿಗೆನ ಸ್ವಲ್ಪ ಅಡುಗೆಯಲ್ಲಿ ಜಾಸ್ತಿನೇ ಯೂಸ್ ಮಾಡ್ತಾ ಇರ್ತೀನಿ. ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು, ಹಾಗಿದ್ರೆ ಟೇಸ್ಟ್ ಸೂಪರಾಗಿ ಬರುತ್ತೆ. ಹಾಗೆ ಗ್ಯಾಸ್ಟ್ರಿಕ್ಕು ಈ ರೀತಿ ಎಲ್ಲ ಆಗೋದಿಲ್ಲ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ. ಇದಕ್ಕೆ ಟೊಮೆಟೊನ ನಾನು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಟೊಮೆಟೊ ಆದರೆ ಸಾಕಾಗುತ್ತೆ. ಈಗ ಟೊಮೆಟೊನೆಲ್ಲ ಹಾಕ್ಕೊಂಡು ಇದಕ್ಕೆ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಹಾಕೋದ್ರಿಂದ ನಿಮಗೆ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ಅಷ್ಟರಲ್ಲಿ ರೈತಾಗೂ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಾನಿಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿ ತುರ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಹೀಟ್ ಪದಾರ್ಥ ಅಂದರೆ ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಪಲಾವ್ ಈ ಥರದ್ದೆಲ್ಲ ಸ್ವಲ್ಪ ಸ್ಪೈಸಸ್ ಹಾಕುವಂಥದ್ದು ಹೀಟ್ ಆಗುತ್ತಲ್ಲ. ಈ ಒಂದು ಸಮ್ಮರ್ ಏನು ಹತ್ರ ಬಂತು, ತುಂಬಾ ಬಿಸಿಲಿದೆ ನಮ್ಮೂರಲ್ಲಂತೂ. ನಿಮ್ಮೂರಲ್ಲಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗಾಗಿ ಈ ರೀತಿ ರೈತಾಗಳನ್ನ ಮಾಡ್ಕೊಂಡು ರೈತಾನ ಜಾಸ್ತಿ ಹಾಕ್ಕೊಂಡು ತಿನ್ನೋದ್ರಿಂದ ಬಾಡಿಗೆ ಅಷ್ಟು ಹೀಟ್ ಆಗಲ್ಲ. ಹಾಗಾಗಿ ನಾನು ಇನ್ನು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ನೀವು ನೋಡಿರ್ಬೋದು ರೈತ ಇಲ್ದಲೆ ಪಲಾವು ಅದೆಲ್ಲ ತಿನ್ನೋದೇ ಇಲ್ಲ. ಸೊ ಈಗ ರೈತ ಕೂಡ ರೆಡಿ ಆಯಿತು, ಟೊಮೆಟೊ ಕೂಡ ಅಷ್ಟರಲ್ಲಿ ಸಾಫ್ಟ್ ಆಯಿತು. ಈಗ ಇದಕ್ಕೆ ನಾನೇನು ಗರಂ ಮಸಾಲ ಏನು ತರ್ತರಿಯಾಗಿ ರುಬ್ಕೊಂಡಿದ್ನಲ್ಲ, ನೀರು ಹಾಕ್ದೇ ರುಬ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ. ನೀವು ನುಣ್ಣಗೆ ರುಬ್ಬಿಟ್ರೆ ಅದು ಅಷ್ಟು ಫ್ಲೇವರು ಆ ಟೇಸ್ಟ್ ಎಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ರೀತಿ ನೀರು ಹಾಕ್ಲಿಲ್ದಂಗೆ ಜಸ್ಟ್ ಒಂದು ರೌಂಡ್ ಮಿಕ್ಸಿನ ತಿರುಗಿಸ್ಕೊಂಡ್ರೆ ಸಾಕು. ಈ ರೀತಿ ತರ್ತರಿಯಾಗಿ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ನಮ್ಮ ಮನೇಲಿ ನಾವು 3 ಲೋಟ ನೀರನ್ನ ಹಾಕ್ತೀವಿ. ಯಾಕಂದರೆ ನಮ್ಮದು ಬೆಳೆದಿರ್ತಕ್ಕಂಥ ಅಕ್ಕಿ, ಇದಕ್ಕೆ ನೀರು ತುಂಬ ಕಡಿಮೆ ಕ್ವಾಂಟಿಟಿ ಇಡಿಸುತ್ತೆ. ಹಾಗಾಗಿ ಈಗ ಇದಕ್ಕೆ ನೀರನ್ನ ಹಾಕಿ ನೀಟಾಗಿ ಇನ್ನೊಂದ್ಸಲ ಕ್ಲೀನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು ಕುಕ್ಕರ್ ವಿಷಲೆಲ್ಲ ಮುಚ್ಚಿ
ನಮಗೆ ಒಂದೇ ಒಂದು ವಿಷಲ್ ಆದರೆ ಸಾಕಾಗೋಗುತ್ತೆ. ಸೊ ಅಷ್ಟರಲ್ಲಿ ಮೊಟ್ಟೆ ಬಿರಿಯಾನಿ ರೆಡಿ ಆಗೋ ಅಷ್ಟರಲ್ಲಿ ನನಗೆ ಮೊಟ್ಟೆ ಸಿಪ್ಪೆಗಳನ್ನೆಲ್ಲ ಸುಲ್ಕೊಳ್ತಾ ಇದ್ದೀನಿ. ಒಂದು 10 ಮೊಟ್ಟೆ ಹಾಕಿದ್ದೆ ನಾನು, ಎಲ್ಲರಿಗೂ 2 ಅನ್ನೋ ರೀತಿ. ನಮ್ಮ ರಾಕಿ ಇದ್ದಾನಲ್ಲ, ಅವನಿಗೂ ಕೂಡ 2 ಮೊಟ್ಟೆ ಬೇಕಾಗುತ್ತೆ ನಮ್ಮ ಮನೇಲಿ. ನೋಡಿ, ಈ ರೀತಿ ಸ್ವಲ್ಪ ಒಂದು ಪ್ಯಾನ್ಗೆ ಎಣ್ಣೆ ಹಾಗೆ ಅರಿಶಿನ ಪುಡಿ, ಉಪ್ಪು ಅಷ್ಟೇ, ಖಾರ ಪುಡಿ ಏನು ಬೇಕಾಗಲ್ಲ. ಅರಿಶಿನ ಪುಡಿ ಉಪ್ಪು ಹಾಕಿ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಮೊಟ್ಟೆನ. ಹಾಗಾದರೆ ಸೂಪರ್ ಟೇಸ್ಟಿ ಆಗಿರುತ್ತೆ. ಬೇಕಿದ್ರೆ ನೀವು ಈ ರೀತಿ ಮೊಟ್ಟೆನ ರೈಸು ಅಥವಾ ಚಪಾತಿ ಜೊತೆ ಏನು ಸೈಡ್ಸಿಗೆ ಬಾಯ್ಲ್ಡ್ ಎಗ್ ತೊಗೊಳ್ತೀರಲ್ಲ, ಈ ರೀತಿ ಮಾಡ್ಕೋಬೋದು. ಡಯಟಲ್ಲಿರೋರು ಇದನ್ನು ಸ್ಕಿಪ್ ಮಾಡಿ, ಯಾಕಂದರೆ ಸ್ವಲ್ಪ ಆಯಿಲ್ ಹಾಕಿರ್ತೀವಲ್ಲ, ಹಾಗಾಗಿ ನಾನು ಆಯಿಲ್ ಹಾಕ್ತೇನೆ ತಿಂತೀನಿ, ಯಾಕಂದರೆ ಮತ್ತೆ ಕ್ಯಾಲೋರೀಸ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಸೊ ಎಸ್, ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ಮೊಟ್ಟೆಗಳನ್ನೆಲ್ಲ ಅಂದರೆ ಕುಕ್ಕರ್ ವಿಷಲ್ ಬೇಗನೆ ಸ್ವಲ್ಪ ತೆಗೆದು, ಇನ್ನೂ ಸ್ವಲ್ಪ ವಾಟರಿ ಥರ ಇರುತ್ತೆ ಬಿರಿಯಾನಿ, ಆವಾಗಲೇ ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿದರೆ ಅದ್ರ ಫ್ಲೇವರ್ ಅದರಲ್ಲಿ ಬಿಟ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಮೊಟ್ಟೆಗಳನ್ನೆಲ್ಲ ಇದರಲ್ಲಿ ಹಾಕಿ ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ. ಈಗ ನನ್ನ ಹಸ್ಬೆಂಡಿಗೆ ಹಾಕ್ಕೊಡ್ತಾ ಇದ್ದೀನಿ, ಊಟಕ್ಕೆ ಬಂದಿದ್ದಾರೆ. ಸೊ ಅವ್ರು ಹೇಗಿದೆ ಅಂತ ಕಾಮೆಂಟ್ ಕೇಳ್ತೀನಿ. ಯಾವಾಗಲೂ ಅಷ್ಟೇ ಕ್ಯಾಮ್ರಾ ಮುಂದೆ ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಅಂದರೆ ಬೇಕಂತಲೇ ಉಲ್ಟಾ ಕಾಮೆಂಟೇ ಮಾಡ್ತಾರೆ. ಇವತ್ತು ಹಂಗೆ ಮಾಡ್ತಾರೇನೋ ಗೊತ್ತಿಲ್ಲ, ನೋಡೋಣ ಏನಂತಾರೆ ಅಂತ. ಅದೇ ಕ್ಯಾಮ್ರಾ ಇಲ್ಲದೆ ಇರುವಾಗಾದರೆ ಕರೆಕ್ಟಾಗಿ ಹೇಳ್ತಾರೆ. ನೀನು ಮಾಡಿರೋ ಅಡುಗೆ ಯಾವತ್ತಾದರೂ ಚೆನ್ನಾಗಿರಲ್ಲ ಅಂತ ಹೇಳಿದ್ದೀನಾ, ನೀನು ಮಾಡೋ ಅಡುಗೆ ಯಾವಾಗಲೂ ಸೂಪರಾಗಿರುತ್ತೆ ಅಂತ ಹೇಳ್ತಾರೆ. ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ. ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ದಯವಿಟ್ಟು ಯಾರು ತಿನ್ಬೇಡ್ರಿ, ಇವು ಕೈ ತಿನ್ಬೇಕು ಅಂದರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ನೀವು. ಸೂಪರ್ ಅಂದರೆ ಸೂಪರಾಗಿದೆ ನಿಜವಾಗ್ಲೂ. ಯಾವಾಗಲೂ ಬಿರಿಯಾನಿ ಮಾಡುವಾಗ ನಾನು ಸ್ವಲ್ಪ ಖಾರ ಮಾಡ್ತಿದ್ದೆ, ಬಟ್ ಈ ಸಲ ಎಲ್ಲ ಪರ್ಫೆಕ್ಟ್ ಆಗಿದೆ, ಸಕ್ಕತ್ತಾಗಿದೆ. ಅದರಲ್ಲೂ ರೈತಾ ಜೊತೆ ತುಂಬಾನೇ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಮೊಟ್ಟೆ ಬಿರಿಯಾನಿ ಒಂದು ತಟ್ಟೆ ತಿಂತೀನಿ ನಾನು ಇವಾಗ. ಅಣ್ಣ ಹೇಳ್ರಿ ಅಣ್ಣ, ಕಬ್ಬಳದಲ್ಲಿ ಬಂದೆ ಅಣ್ಣ, ಟಿಫನ್ ಮಾಡ್ತಾ ಇದ್ದೀನಿ, ಒಂದು 5 ನಿಮಿಷ ಬರ್ತೀನಿ. ಹೊಟ್ಟೆ ನೋವು ಬರುತ್ತೆ ಅಂತ ನನಗೆ ಹೇಳ್ಬಿಟ್ಟು ಒಂದು ತಟ್ಟೆ ಇಟ್ಕೊಂಡು ತಿಂತಾ ಇದ್ದಾರೆ ನೋಡಿ. ನನ್ನ ಹಸ್ಬೆಂಡಿಗೆ ಒಂಚೂರು ದೊಡ್ಡ ಹೊಟ್ಟೆ. ದಯವಿಟ್ಟು ತಿನ್ಬೇಡ್ರಿ ಯಾರು. ಮತ್ತೆ ಪ್ಲೇಟ್ ಕೊಡು, ತಿನ್ಬೇಡ. ತಿನ್ಬೇಡ ಅಷ್ಟೇ. ಹೋಗಿ ತಮ್ಮನಂಗಾದ್ರೂ ಹಾಕ್ತೀನಿ. ನಾನು ವೇಸ್ಟ್ ಮಾಡಬಾರ್ದಲ್ಲ ಅನ್ನ ಅಂತ ತಿಂತಿರೋದು. ಇಂಥ ಟೇಸ್ಟಿ ಅಡುಗೆ ಮಾಡೋ ಹೆಂಡತಿ ಪಡೆಯೋಕ್ಕೆ 7 ಜನ ಪುಣ್ಯ ಮಾಡಿರ್ಬೇಕು. ಆನೆಸ್ಟ್ ರಿವ್ಯೂ ಹೇಳು. ಆನೆಸ್ಟ್ ರಿವ್ಯೂ ಹೇಳು. ಆನೆಸ್ಟ್ ರಿವ್ಯೂವೇ ಹೇಳ್ತಾ ಇರೋದು, ಸುಳ್ಳು ಹೇಳ್ತಾ ಇದ್ದಾರಾ? ಇವನ್ ಕರಿ ರಾಕಿ ಅಲ್ಲ, ರಾಕೇಶ ಬಾ ಬಾ. ರಾಕಿ ಓನು ಪುಜ್ಜು, ಅಕ್ಕ ಮೊಟ್ಟೆ ಹಾಕ್ತಾಳು. ಅಕ್ಕ ಅಲ್ಲೇ ಅವ್ನು ತಿಂದ ಒಂದು ಪ್ಲೇಟ್ ಮೊಟ್ಟೆ ಹಾಕ್ತಾರ ಮೇಲೆ. ಅಲ್ಲೇ ಒಂದು ಆಯ್ತು ಊಟ. ಹೋಗ್ರಾಕಿ ಮೊಟ್ಟೆ ತಿಂದ ಅವನಲ್ಲೇ. ಸ್ವಲ್ಪ ಹಾಕಿರ್ಲಿ. ಹಾಕ್ತೀನಿ, ನಾನೇ ಕಕ್ಕಲ್ಲ. ಹಾಕು ಹಾಕಿ ಮುದ್ದೆ ಹಾಕ್ತೀನಿ. ಹಾಕಪ್ಪ, ಬಂದಲ್ಲ ಅದು ಅಲ್ಲೇ ಇದನ್ನ ಪಕ್ಕದಲ್ಲಿ. ಬರು ಪುಚ್ಚಿ. ಮೈ ಕ್ಯೂಟಿ. ಜಾಸ್ತಿ ಆಯ್ತದು. ಹಾಕಿ ಇನ್ನೊಂಚೂರು ಹಾಕು. ಹಾಕ್ತೀನಿ. ಇದು ಹಾಕು. ಹಾಕು. ಪರ್ಪಲಿಂದ ಸೊ ಒಂದಿಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಇವಾಗ ಐ ಹಾರ್ಟ್ ಬ್ಯೂಟಿ ಸೇಲ್ ಅಂತ ಸೇಲ್ ನಡೀತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಡಿಸ್ಕೌಂಟ್ಸ್ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಆ್ಯಕ್ಚುಲಿ 15th ಫೆಬ್ರವರಿ ಲಾಸ್ಟ್ ಡೇಟ್ ಅಂತ ಅಂದ್ಕೊಳ್ತೀನಿ.
ಸೊ ಇವತ್ತು ಬಂದಿದೆ, ಇದು ಡಿಲೇ ಆಗಿದೆ ಯಾಕೋ ಗೊತ್ತಿಲ್ಲ. ಸೊ ಓಪನ್ ಮಾಡಿ ನಿಮ್ಮ ಮುಂದೆನೇ ತೋರಿಸ್ತೀನಿ ನಾನು ಏನೇನು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ಅಂತ. ಸೊ ನಾನು ಈ ಸಲ ತರಿಸ್ಕೊಂಡಿರೋದು ಪಿಲ್ಗ್ರಿಮ್ ಅವ್ರದ್ದು ಇದು ಇದಕ್ಕೇನಂತಾರೆ, ಪೀಲಿಂಗ್ ಸೊಲ್ಯೂಷನ್ ಅಂತ ತುಂಬ ವೈರಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ನೀವು ನೋಡಿರ್ಬೋದು. ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಾ ಇರುವಂಥ ಪ್ರಾಡಕ್ಟ್ ಇದು ಪಿಲ್ಗ್ರಿಮ್ ಅವ್ರದ್ದು. ಸೊ ಪೀಲಿಂಗ್ ಸೊಲ್ಯೂಷನ್ ಅಂತ, ಇದು ಒಂದು ವಾರಕ್ಕೆ ಒಂದು ಸಲ ಏನೋ ಈ ರೀತಿ ಸಿರಮ್ ಹಚ್ಕೊಂಡ್ರೆ ಫುಲ್ ಡೆಡ್ ಸ್ಕಿನ್ನು, ಟ್ಯಾನು ಎಲ್ಲ ರಿಮೂವ್ ಆಗುತ್ತೆ, ಪಿಂಪಲ್ ಎಲ್ಲ ಕ್ಲಿಯರ್ ಆಗುತ್ತೆ, ತುಂಬ ಒಳ್ಳೆಯ ರಿಸಲ್ಟ್ ಇದೆ ಅಂತ ನಾನು ತುಂಬಾ ರಿವ್ಯೂಸ್ನ ನೋಡಿ ತರಿಸ್ಕೊಂಡಿರ್ತಕ್ಕಂತಹ ಪ್ರಾಡಕ್ಟು. ಸೊ ಇದನ್ನು ಇವತ್ತೇ ನಾನು ಟ್ರೈ ಮಾಡೋದಿಲ್ಲ, ಯಾಕಂದರೆ ನನಗೆ ತುಂಬಾ ಪಿಂಪಲ್ ಆಗಿದೆ. ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ನ ನಾನು ಡೈಲಿ ನೈಟ್ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಉರಿ ಇರುತ್ತೆ, 1-2 ಡೇಸ್ ಅದನ್ನು ಬಿಟ್ಟು ಇದನ್ನು ಟ್ರೈ ಮಾಡ್ತೀನಿ ಖಂಡಿತ. ಇದೇ ರೀತಿ ಇದೆ, ನೀವು ನೋಡ್ತಾ ಇರ್ಬೋದು. ಪೀಲಿಂಗ್ ಸೊಲ್ಯೂಷನ್ ಅಂತ, ಇದು ಪ್ಯಾಚ್ ಟೆಸ್ಟ್ ಕೂಡ ಮಾಡಬೇಕು ನಾನು, ಯಾಕಂದರೆ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಾನು ಯಾವುದೂ ಟ್ರೈ ಮಾಡೋಕ್ಕೋಗಲ್ಲ. ಸೊ ಈ ರೀತಿ ಪಿಂಕ್ ಕಲರ್ ಈ ಒಂದು ಸೊಲ್ಯೂಷನ್ ಇದೆ. ಇದರೊಳಗಡೆ ಸೊ ಇದನ್ನು ಯೂಸ್ ಮಾಡಬೇಕಾದ್ರೆ ಖಂಡಿತ ನಿಮಗೆ ಯಾವ ರೀತಿ ಯೂಸ್ ಮಾಡ್ತೀನಿ, ಯಾವ ರೀತಿ ರಿವ್ಯೂ ಅಂತಲೂ ಕೂಡ ತಿಳಿಸ್ತೀನಿ. ಸೊ ಪೀಲಿಂಗ್ ಸೊಲ್ಯೂಷನ್ ನಾನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಇದು ಪಿಲ್ಗ್ರಿಮ್ ಅವ್ರದ್ದು ರೆಟನಾಲ್ ನೈಟ್ ಕ್ರೀಮ್ನ ತರಿಸ್ಕೊಂಡಿದ್ದೀನಿ ವಿತ್ ವಿಟಮಿನ್ ಸಿ ಆ್ಯಂಡ್ ಹೈರೋಲಾನಿಕ್ ಆ್ಯಸಿಡ್. ಸೊ ಇದು ಗೊತ್ತಿಲ್ಲ ಹೇಗಿದೆ ಅಂತ, ರಿವ್ಯೂ ಕೂಡ ನೋಡಿಲ್ಲ, ಬಟ್ ಒಂದು ನೈಟ್ ಕ್ರೀಮ್ ನನಗೆ ಬೇಕಿತ್ತು. ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೈಟ್ ಮಾಯ್ಶ್ಚರೈಸರ್ನ ತರಿಸ್ಕೊಳ್ಳೋಣ ಯಾವುದಾದ್ರೂ ಒಂದು ಒಳ್ಳೆಯದು ಅಂದ್ಕೊಂಡೆ. ಸೆಟಾಫಿಲ್ ಅಂತ ಏನು ಕರಿತೀವಿ, ಸೆಟಾಫಿಲ್ ಮಾಯ್ಶ್ಚರೈಸರ್ ನನ್ನ ಸ್ಕಿನ್ಗೆ ಸೂಟ್ ಆಗಲ್ಲ, ತುಂಬ ಆಯಿಲಿ ಅನಿಸುತ್ತೆ. ಹಾಗಾಗಿ ತುಂಬ ಜನ ಸೆಟಾಫಿಲ್ ಚೆನ್ನಾಗಿ ಅಂತಾರೆ, ಬಟ್ ನನಗೆ ಅದು ಯಾವ ಪ್ರಾಡಕ್ಟ್ಸು ಕೂಡ ಇಷ್ಟ ಆಗಿಲ್ಲ. ಆ್ಯಂಡ್ ನನಗೆ ತುಂಬ ಆಯಿಲಿ, ತುಂಬ ಪಿಂಪಲ್ ಅನಿಸೋದು ಈ ರೀತಿ ಅನಿಸುತ್ತೆ ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರೆ, ಗೊತ್ತಿಲ್ಲ. ಆ್ಯಂಡ್ ಸ್ಕಿನ್ ಬ್ಲ್ಯಾಕ್ ಆಗ್ತಾಯಿದೆ ಅಂತಲೂ ಕೂಡ ಅನಿಸುತ್ತೆ. ಸೊ ಹಾಗಾಗಿ ನಾನು ಪಿಲ್ಗ್ರಿಮ್ ಅವ್ರದ್ದು ತರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ತುಂಬಾ ಕಾಸ್ಟ್ಲಿ, ಎಕ್ಸ್ಪೆನ್ಸಿವೇ ಇತ್ತು. ಸೊ ಇದ್ರ ಪ್ರೈಸು 650 ರೂಪಿ ಇದೆ, 650. ಆ್ಯಂಡ್ ಇದ್ರದ್ದು 645 ಇದೆ, 650 645. ಐ ಥಿಂಕ್ ಇದು ಎರಡಕ್ಕೂ ನಂಗೆ ಡಿಸ್ಕೌಂಟ್ ಆಗಿ 1000 ರುಪೀಸೋ 900 ರುಪೀಸೋ ಬಿದ್ದಿದೆ. ಆ್ಯಂಡ್ ಇನ್ನು ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತ ಅನ್ನೋದಾದರೆ ನನಗೆ ಈ ಸಲ ಫ್ರೀ ಗಿಫ್ಟ್ಸ್ ಏನೂ ಬೇಡ, ಯಾಕಂದರೆ ನನಗೆ ಫ್ರೀ ಗಿಫ್ಟ್ಸಲ್ಲಿ ಯಾವುದೂ ಯೂಸ್ ಆಗೋವಂಥದ್ದು ಇದ್ದಿದ್ದಿಲ್ಲ. ಹಾಗಾಗಿ ನಾನು 100 ರುಪೀಸ್ ಡಿಸ್ಕೌಂಟ್ ಅಂತ ಇತ್ತು, ಅದನ್ನು ಅಪ್ಲೈ ಮಾಡಿ ಇನ್ನೂ 100 ರುಪೀಸ್ ಡಿಸ್ಕೌಂಟ್ ಮಾಡ್ಕೊಂಡಿದ್ದೆ. ಐ ಥಿಂಕ್ 950ನೋ 970ನೋ ಪೇ ಮಾಡಿದ್ದೀನಿ ಇದಕ್ಕೆ. ಸೊ ಆ್ಯಂಡ್ ಆ ಒಂದು ಕೂಪನ್ ಅಪ್ಲೈ ಆಗಬೇಕು ಅಂತ ಅಂದರೆ ನಾನು ಇನ್ನೂ ಒಂದು 85 ರುಪೀಸಿಂದೇನೋ ಏನಾದರೂ ಒಂದು ಪರ್ಚೇಸ್ ಮಾಡಬೇಕಿತ್ತು. 80 ರುಪೀಸ್ ಅವ್ರ ಸಮಥಿಂಗ್ ಇತ್ತು ಇಷ್ಟು ಅಂತ ಆಗೋದಕ್ಕೆ. ಹಾಗಾಗಿ ನಾನು ರೋಸ್ ವಾಟರ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಕೂಡ ಬಂದಿದೆ, ಗುಲ್ಬರಿ ಅವ್ರದ್ದು ದೊಡ್ಡ ಬಾಟಲ್ ಹಾಕಿದ್ದೆ. ಇದು ಆಫರಲ್ಲಿತ್ತೆ, 135 ರುಪೀಸ್ ಇದ್ರ ಮೇಲಿದೆ. ಐ ಥಿಂಕ್ ಅದರಲ್ಲಿ ಡಿಸ್ಕೌಂಟ್ ಹೋಗಿ 85 ರುಪೀಸ್ಗೇನೋ ನನಗೆ ಸಿಕ್ತು. ಇವಾಗ ನಾನು ಮೊನ್ನೆ ಸ್ಯಾಂಡಲ್ವುಡ್ ಪೌಡರ್ ಆ್ಯಂಡ್ ಟರ್ಮರಿಕ್ ಪೌಡರ್ ತರಿಸ್ಕೊಂಡಿದ್ದೀನಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳೋದಕ್ಕೆ ಬರುತ್ತೆ, ಯೂಸ್ ಆಗುತ್ತೆ. ಹೆಂಗೋ ರೋಸ್ ವಾಟರ್ ಖಾಲಿ ಆಗಿತ್ತು ಅಂತೇಳಿ ಈ ಒಂದು ರೋಸ್ ವಾಟರ್ನ ತರಿಸ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಗಿತ್ತು. ಸೊ ಇಷ್ಟು ಐಟಮ್ಸ್ನ ನಾನು ಈ ಸಲ ಪೋಪಲಲ್ಲಿ ಪರ್ಚೇಸ್ ಮಾಡಿರೋದು. ನಿಮಗೂ ಯಾವುದಾದ್ರೂ ಲಿಂಕ್ ಬೇಕಿದ್ರೆ ಕಾಮೆಂಟ್ ಮಾಡಿ, ಲಿಂಕ್ ಖಂಡಿತ ಪ್ರೊವೈಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಮಧ್ಯಾಹ್ನ ನಿಜವಾಗ್ಲೂ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ, ಡೈಲಿ ಏನಾದರೂ ಒಂದು ಜ್ಯೂಸು. ಯಾಕಂದರೆ ಅಷ್ಟೊಂದು ಸಿಕ್ಕಾಪಟ್ಟೆ ಬಿಸಿಲಿದೆ, ಇವಾಗಲೇ ಬೇಸಿಗೆ ಅನ್ನೋ ರೀತಿ ಬಿಸಿಲಿದೆ. ಆ್ಯಕ್ಚುಲಿ ನಮ್ಮದು ಇಲ್ಲಿ ಅರೆಮಲೆನಾಡು ಅಂತ ಏನು ಹೇಳ್ತೀವಿ, ದಾವಣಗೆರೆ ಡಿಸ್ಟಿಕ್ ಅಷ್ಟೊಂದು, ಅದರಲ್ಲೂ ಚನ್ನಗಿರಿ ತಾಲೂಕು, ನಮ್ಗೆ ಅಷ್ಟೊಂದು ಬಿಸಿಲಿರಲ್ಲ. ಇನ್ನು ಆ ಕಡೆ ಸೈಡ್ ಉತ್ತರ ಕರ್ನಾಟಕ ಅಲ್ಲೆಲ್ಲ ಅವರಿಗೆಲ್ಲ ರೂಢಿ ಆಗಿರುತ್ತೆ ಅನಿಸುತ್ತೆ ಅಷ್ಟೊಂದು ಬಿಸಿಲಲ್ಲಿ ಇದ್ದು ನಮಗಂತೂ ಇರೋಕ್ಕಾಗೋದೇ ಇಲ್ಲ ಬಿಸಿಲಾದರೆ. ಹಾಗಾಗಿ ಡೈಲಿ ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೊಂಡು ನಾನು ಕುಡಿತಾನೆ ಇರ್ತೀನಿ. ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಅಂತಲೇ ಅನ್ಕೋಬೋದು.
ಸೊ ಇವತ್ತು ನಾನು ಕರ್ಬೂಜ ಹಣ್ಣಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಕುಡಿದು ನಮ್ಮ ಮಮ್ಮಿ ಇನ್ನೇನು ಬರೋ ಟೈಮ್ ಆಯಿತು, 3:30 ಆಗಿತ್ತು, 4:30ಗೆ ಅವ್ರು ಬರ್ತಾರಲ್ಲ, ಅವ್ರೊಂದು ಸ್ವಲ್ಪ ಕುಡಿತಾರೆ ಅಂತ ಸ್ವಲ್ಪ ಅವರಿಗೂ ಎತ್ತಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಏನಾದರೂ ಇದ್ದಿದ್ದರೆ ಅವರೇ ಕುಡಿದು ಖಾಲಿ ಮಾಡ್ತಾಯಿದ್ರು. ಒಂದು ಹಣ್ಣು ಪೂರ್ತಿದು ಮಾಡಿದರೆ ಇಷ್ಟ ಆಗುತ್ತೆ ನೋಡಿ. ಅಂಗಡಿಗಳಲ್ಲೆಲ್ಲ ಇಷ್ಟೊಂದು ತಿಕ್ಕಾಗಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಮನೇಲಿ ಮಾಡೋದು ಒಂದು ಪೂರ್ತಿ ಕರ್ಬೂಜ ಹಣ್ಣಿಂದು 2 ಲೋಟನೂ ಅಲ್ಲ, 2 ಹಾಫ್ ಅನ್ನೋ ರೀತಿ ಆಗುತ್ತೆ. ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ಹೈಜೀನ್ ಕೂಡ ಇರುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಶುಗರ್ ಕೂಡ ಹಾಕ್ಕೊಳ್ಳೋದಿಲ್ಲ. ಸೊ ಆಲ್ಕೋಹಾಲೇ 1% ಬೆಟರ್ ಶುಗರ್ಗಿಂತ. ಅಂದರೆ ಶುಗರ್ ಅಷ್ಟೊಂದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇರೋದು, ಹಂಗಂತ ಆಲ್ಕೋಹಾಲ್ ಒಳ್ಳೆಯದು ಅಂತ ಅಲ್ಲ. ಸೊ ಶುಗರ್ ಆಲ್ಮೋಸ್ಟ್ ಕಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.